ಹುಳಿ ಹಣ್ಣು ಮತ್ತು ಸಿಹಿ ಹಣ್ಣು ಒಟ್ಟಿಗೆ ತಿನ್ನಬಾರ್ದು. ಹ್ಮ್ ಅದೇನಾಗತ್ತೆ ಅಂತ ಹೇಳಿದ್ರೆ ವಿರುದ್ಧ ಆಹಾರ ಆಗುತ್ತೆ. ಹ್ಮ್ ಮತ್ತೆ ಹಾಲು ಮತ್ತು ಹಣ್ಣನ್ನ ಒಟ್ಟಿಗೆ ತಿನ್ನಬಾರ್ದು. ಅದು ಹ್ಮ್. ಕೂಡ ವಿರುದ್ಧ ಆಹಾರ ಆಗುತ್ತೆ. ಹ್ಮ್ ಅದರ ಜೊತೆಗೆ ಏನಂತ ಹೇಳಿದ್ರೆ ರಾತ್ರಿ ಮೊಸರು ತಿನ್ನಬಾರ್ದು. ಅದು ಕೂಡ ಕಾಲ ವಿರುದ್ಧ ಆಹಾರ ಆಗುತ್ತೆ. ಹ್ಮ್ ಈಗ ಜೇನು ಮತ್ತೆ ಹಸುವಿನ ತುಪ್ಪ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ತಿಂದ್ರೆ ಅದು ಕಾರ್ಪೋಟಕ ವಿಷ, ಅದು ವಿರುದ್ಧ ಆಹಾರ ಆಗುತ್ತೆ. ಮತ್ತು ಅದ್ರ ಜೊತೆಲಿ ಬಿಸಿ ಪದಾರ್ಥದಲ್ಲಿ ಜೇನನ್ನ ಸೇರಿಸಿ ಸೇವನೆ ಮಾಡೋದ್ರಿಂದ ಅದು ಹೈಲಿ ಕ್ಯಾನ್ಸರಸ್ ಆಗುತ್ತೆ. ಹ್ಮ್ ಅದ್ರ ಜೊತೆಗೆ ನಾವೀಗ ತಿಂತಾ ಇರ್ತಕ್ಕಂಥ ಈಗ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇರ್ತಕ್ಕಂಥ ಉಪ್ಪಿನಕಾಯಿ, ಅದರಲ್ಲಂತೂ ಪ್ರಿಸರ್ವೇಟಿವ್ ಇದ್ದೇ ಇದೆ. ಹ್ಮ್ ಆ ಹುಳಿ ಅಂಶ ಪ್ಲಾಸ್ಟಿಕ್ ಜೊತೆಗೆ ಸೇರಿದಾಗ ಅದು ಹೈಲಿ ಕ್ಯಾನ್ಸರಸ್ ಆಗುತ್ತೆ. ಹ್ಮ್ ಮತ್ತೆ ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾನ್ ಸ್ಟಿಕ್ ಪಾತ್ರೆಗಳನ್ನ ಹೆಚ್ಚಾಗಿ ಬಳಸ್ತಾ ಇದೆ. ಅದರಲ್ಲಿ ಪ್ಲಾಸ್ಟಿಕ್ ಏನಾಗುತ್ತೆ ಸೇರ್ಕೊಳ್ಳುತ್ತೆ. ಹೀಗೆ ಇವೆಲ್ಲ ಕೆಲವೊಂದಿಷ್ಟು ಪರಿವರ್ತನೆಗಳು ಮಾಡ್ಕೋಬೇಕು ನಾವು. ಇದನ್ನ ಹೇಳದೆ ಆಯುರ್ವೇದ. ಆಹಾರದ ವಿಚಾರಗಳನ್ನ ಸರಿಯಾಗಿ ತಿಳ್ಕೊಬೇಕು ನಾವು. ಅದಕ್ಕಾಗಿ ನಮ್ಮ ಆಯುರ್ವೇದ ಏನು ಹೇಳುತ್ತೆ ಅಂತ ಹೇಳಿದ್ರೆ ಆಹಾರ ಪದ್ಧತಿನ ಸರಿಯಾಗಿ ಇಟ್ಕೊಳ್ಳೋದು. ಬೆಳಗ್ಗೆ ಎದ್ದು ಸ್ವಲ್ಪ ಹೆಚ್ಚಿಗೆ ತಿಂದ್ರು ನಡೀತದೆ, ಮಧ್ಯಾಹ್ನ ಸ್ವಲ್ಪ ಇನ್ನೂ ಕಡಿಮೆ, ರಾತ್ರಿ ಇನ್ನೂ ಕಡಿಮೆ ತಿನ್ನಬೇಕು. ಹ್ಮ್ ರಾತ್ರಿ ಹೆಚ್ಚು ಆಹಾರ ತಿನ್ನಬಾರದು. ರಾತ್ರಿ ಬೇಗ ಆಹಾರ ತಿನ್ನಬೇಕು ಮತ್ತು ಲಘುವಾಗಿರ್ತಕ್ಕಂಥ ಆಹಾರವನ್ನು ತಿನ್ನಬೇಕು. ಇದಿಷ್ಟು ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹ್ಮ್